ಸಿಎಂ ಸಿದ್ದರಾಮಯ್ಯ ಅವರು ಬಿರುಸಿನಿಂದ ಪ್ರಚಾರವನ್ನು ನಡೆಸಿದ್ದಾರೆ ಮತ್ತೆ ಅಷ್ಟೇ ಎನರ್ಜಿ ಕೂಡ ಆಗಿರುವಂಥದ್ದು. ಸೊ ಬೆಳಗ್ಗೆಯಿಂದಲೂ ಕೂಡ ಪ್ರಚಾರ ನಡೆಸಿದ್ರು. ಈಗಲೂ ಕೂಡ ಬೆಳಗ್ಗೆ ಹೇಗಿದ್ರೋ ಹಾಗೆ ಅವರು ಕೂಡ ಅಷ್ಟು ಎನರ್ಜಿಯಾಗಿ ಈಗ ಕಾಣಿಸ್ಕೊಳ್ತಾ ಇರುವಂಥದ್ದು. ಸೊ ಎಲ್ಲೋ ಒಂದು ಕಡೆ ಇತ್ತೀಚೆಗೆ ಅವ್ರಿಗೆ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು. ಆದರೂ ಕೂಡ ಪ್ರಚಾರದಲ್ಲಿ ಸಂಪೂರ್ಣವಾಗಿ ತೊಡಗಿಸ್ಕೊಂಡಿದ್ದಾರೆ. ಜೊತೆಗೆ ವಿಶೇಷ ಅಂತಂದ್ರೆ ಇವತ್ತು ಸಿಎಂ ಸಿದ್ದರಾಮಯ್ಯ ಅವ್ರ ಜೊತೆ ಡಾಕ್ಟರ್ ಎಚ್ ರವಿಕುಮಾರ್ ಅವರು ಕೂಡ ಜೊತೆಯಾಗಿ ಅವರು ಕೂಡ ಕಾಣಿಸ್ಕೊಂಡಿರುವಂಥದ್ದು. ನಮ್ಮ ಜೊತೆಗೆ ಅವರು ಇದ್ದಾರೆ. ಅವ್ರ ಹತ್ರ ಒಂದಷ್ಟು ವಿಚಾರಗಳು ಮಾತಾಡೋಣ. ಸರ್, ಈಗ ಸಿ ಎಂ ಸಿದ್ದರಾಮಯ್ಯ ಅವರು ಬೆಳಗ್ಗೆಯಿಂದಲೂ ಕೂಡ ನಾವು ನೋಡ್ತಾ ಇದ್ದೀವಿ, ಎಲ್ಲ ಕಡೆ ಕೂಡಾಡ್ತಾ ಅದೇ ಲವಲವಿಕೆ, ಅದೇ ಉತ್ಸಾಹ, ಅದೇ ಎನರ್ಜಿ. ಅದು ಏನು ಸರ್ ಸೀಕ್ರೆಟ್ ಅವರು? ಸೀಕ್ರೆಟ್ ಏನಿಲ್ಲ. ಅವರು ಹುಟ್ಟಿನಿಂದ ಹೇಗೆ ಬೆಳೆದಿದ್ದಾರಲ್ಲ, ಆ ಬೆಳೆದಿರೋದು ಅವರ ಬಾಡಿ ಏನು ಜೀನ್ಸ್ ಇದೆಯಲ್ಲ ಅದರದ್ದು ಕಾರಣ ಅಂತ ನಾನು ನಂಬಿದ್ದೀನಿ. ಯಾಕಂದರೆ ಯಾವತ್ತೂ ಅವ್ರು ಹೇಳ್ತಿರ್ತಾರೆ, ಸಮತೋಲನ ಆಹಾರ ಸೇವಿಸಬೇಕು, ಇರೋದನ್ನು ಚೆನ್ನಾಗಿ ತಿಂದು ಬದುಕಬೇಕು, ಜೀವಿಸಬೇಕು ಅನ್ನೋದು ಅವರ ಒಂದು ಅಭಿಪ್ರಾಯ. ಅದ್ರ ಪ್ರಕಾರನೇ ಅವರು ಸಮತೋಲನ ಆಹಾರ ತಗೊತಾರೆ. ಮತ್ತು 77ನೇ ವಯಸ್ಸು ಅವ್ರದ್ದು. 77ನೇ ವಯಸ್ಸಲ್ಲಿ ಅವ್ರಿಗಿರೋ 32 ಹಲ್ಲು ಕೂಡ ಇವತ್ತಿಗೂ ಇಂಟ್ಯಾಕ್ಟ್ ಇದೆ. ಅಂದರೆ ಅಷ್ಟು ಚೆನ್ನಾಗಿ ದಂತಪಂಕ್ತಿ ಇಟ್ಕೊಂಡಿದ್ದಾರೆ. ಏನು ತಿಂದ್ರೂ ಕಾಳು ಕೊಡ್ತೀವಿ, ಬೆಳಗ್ಗೆ ಅವರು ಮೊಳಕೆ ಕಾಳುಗಳನ್ನು ತಿಂತಾರೆ, ಬಾದಾಮಿ ತಿಂತಾರೆ ನೆನೆಸಿದ್ದನ್ನು. ಮತ್ತು ಹಾಗೆ ನಾನ್ ವೆಜ್ಜು ಕೂಡ ತಗೊತಾರೆ. ನಾನ್ ವೆಜ್ ತಗೋಬೇಕಾದ್ರೆ ಅವರು ಮೂಳೆನೂ ಕೂಡ ಚೆನ್ನಾಗೇ ಕಡಿತಾರೆ. 77ನೇ ಇಸ್ವಿನಲ್ಲಿ ವಯಸ್ಸಲ್ಲಿ ಆ ಹಲ್ಲು ಅಷ್ಟೊಂದು ಆರೋಗ್ಯವಾಗಿದೆ ಅಂತಂದರೆ ಅದರಲ್ಲೇ ಇದೆ ಅವರ ಆರೋಗ್ಯದ ಗುಟ್ಟು. ಸಮತೋಲನ ಆಹಾರ, ವ್ಯಾಯಾಮ, ಮತ್ತು ಅವರು ಹೆಚ್ಚಾಗಿ ತಲೆ ಕೆಡಿಸ್ಕೊಳ್ಳಲ್ಲ. ನಾನು ನೋಡಿದ ಹಾಗೆ ಭಾಳ ಸಮಯ ಸಮಚಿತ್ತವಾಗಿ ಇರ್ತಕ್ಕಂಥ ಮನುಷ್ಯ. ಹಾಗಾಗಿ ಮನುಷ್ಯನಿಗೆ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಯಾವಾಗ ನಾವು ಸದೃಢವಾಗಿರ್ತೀವಿ ಆವಾಗ ವಯಸ್ಸಂದು ಲೆಕ್ಕ ಬರಲ್ಲ ಅಂತ ಅವರನ್ನು ನೋಡಿದ್ರೆ ಖಂಡಿತವಾಗೂ ಅವರ ಒಂದು ಒಳ್ಳೆಯ ಆದರ್ಶವಾದ ವ್ಯಕ್ತಿ ಅಂತ ನಾನು ಭಾವಿಸ್ತೇನೆ. ಸರ್, ಈಗ ಇತ್ತೀಚೆಗೆ ಎಲ್ಲೊಂದು ಕಡೆ ಅವರ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಆಗ್ತಿದೆ ಅನ್ನುವಂಥದ್ದು ಕೂಡ ಹೇಗಿದೆ ಸರ್ ಕಂಡೀಷನ್? ಇಲ್ಲ, ಅದು ಅವರು 8ನೇ ತಾರೀಕು ಬೆಂಗಳೂರು ಸೌತಲ್ಲಿ ಅವರು ಯಾವಾಗ ಒಂದು ಈ ರೋಡ್ ಶೋ ಮಾಡಿದ್ರಲ್ಲ, ಅವತ್ತು ಹೆಚ್ಚು ಕಡಿಮೆ ಎಲ್ಲ ಸೇರಿ 8 ಗಂಟೆಗಳ ಕಾಲ ಕಂಟಿನ್ಯೂಸ್ ಆಗಿ ಅವ್ರು ನಿಂತು ಬಿಟ್ಟಿದ್ದಾರೆ. ಆ ವಯಸ್ಸಲ್ಲಿ ಅವ್ರಿಗೆ ಇರ್ತಕ್ಕಂಥ ಇದರಲ್ಲಿ ಜೊತೆಗೆ ಬಿಸಿಲಿನ ಝಳ, ಸಿವಿಯರ್ ಡಿಹೈಡ್ರೇಷನ್ ಆಗಿ, ಮಸಲ್ ಫೆಟಿಗ್ ಆಗಿ, ಆವತ್ತು ಸ್ವಲ್ಪ ಆ ಡಿಹೈಡ್ರೇಷನ್ನಿಂದ ಯೂರಿನ್ ಸ್ವಲ್ಪ ಇನ್ಫೆಕ್ಷನ್ ಆಗಿತ್ತು. ಈಗ ಅದು ಇಂಪ್ರೂವ್ ಆಗಿದೆ. ಹೀ ಈಸ್ ಡೂಯಿಂಗ್ ವೆಲ್. ಅದ್ರದ್ದೇನಂತ ಸಮಸ್ಯೆ ಏನಿಲ್ಲ. ಸರ್, ನೀವು ಸಾಕಷ್ಟು ವರ್ಷಗಳಿಂದ ಕೂಡ ಅವ್ರಿಗೆ ಚಿಕಿತ್ಸೆಯನ್ನು ಕೊಡ್ಕೊಂಡ್ಬರ್ತಿದ್ರೆ, ಎಷ್ಟು ವರ್ಷಗಳಿಂದ? ಈಗ ಕಳೆದ 30 ವರ್ಷದಿಂದ ನಾನು ಅವರ ಆರೋಗ್ಯವನ್ನು ನೋಡ್ಕೊತಾ ಇದ್ದೀನಿ. 30 ವರ್ಷ, 94ಇಂದ. ಅವ್ರು ಆವಾಗ ಡೆಪ್ಟಿ ಚೀಫ್ ಮಿನಿಸ್ಟರ್ ಇದ್ದರು. ಆವಾಗಿಂದ ಇವತ್ತಿನ ತನಕ ಅವರ ಆರೋಗ್ಯವನ್ನು ಹೆಚ್ಚು ಕಡಿಮೆ ಡೈಲಿ ಬೇಸಿಸಲ್ಲೇ ಬಂದು ನೋಡ್ತಾ ಇದ್ದೀನಿ. ಸರ್, ಅವಾಗ ನೋಡಿದ್ಕೂ ಈಗ ನೋಡ್ತಾ ಇರೋದಕ್ಕೂ ಏನು ಸರ್, ಏನು ಡಿಫ್ರೆನ್ಸ್ ಯಾವ ಥರ? ಆವತ್ತಿಗೂ ಇವತ್ತಿಗೂ ಏನು ಅಂಥ ಹೇಳ್ಕೊಳ್ಳೋಂಥ ವ್ಯತ್ಯಾಸ ಇಲ್ಲ. ಆದರೆ ಮನುಷ್ಯನಿಗೆ ಸಹಜವಾಗಿ ವಯಸ್ಸಾಗ್ತಾ ಆಗ್ತಾ ಬರ್ತಕ್ಕಂಥ ವಯೋಸಹಜ ಸ್ವಲ್ಪ ಆ ಮಸಲ್ ಏನು ಸ್ಟ್ರೆಂತ್ ಇದೆಯಲ್ಲ ಅದು ಸ್ವಲ್ಪ ಮುಂಚೆಗೂ ಈಗೋ ಕಡಿಮೆ ಅನ್ನಿಸ್ತದೆ. ಬಿಟ್ಟರೆ ಉಳಿದಿದ್ದು ಅವ್ರ ಆರೋಗ್ಯದಲ್ಲಿ ಯಾವ ಸಮಸ್ಯೆ ಕೂಡ ನನಗೆ ಕಾಣಿಸ್ತಾ ಇಲ್ಲ. ಸರ್, ಏನು ಆಹಾರ ಪದ್ಧತಿ ಇರುತ್ತೆ ಅವರಿಗೆ? ಏನು ಸೂಚನೆಗಳು ಕೊಡ್ತೀರಾ ಅಥವಾ ಏನು ಸಲಹೆ? ಅವ್ರಿಗೆ ಡಯಾಬಿಟಿಸ್ ಬೇರೆ ಇರೋದ್ರಿಂದ ಸ್ಟ್ರಿಕ್ಟಾಗಿ ಡಯಾಬಿಟಿಕ್ ಡಯೆಟ್ಟು ಅವರ ಮನೆಯಲ್ಲಿದ್ದಾಗ ತಗೊತಾರೆ. ಹೆಚ್ಚಾಗಿ ಸಿರಿಧಾನ್ಯನ ಉಪಯೋಗಿಸ್ತಾ ಇದ್ದಾರೆ. ಮುದ್ದೆ ಊಟ ಮಾಡ್ತಾರೆ. ನಾನ್ ವೆಜ್ಜು ವಾರದಲ್ಲಿ 2 ಸಾರಿ ತಗೊತಾರೆ. ಆದರೆ ಈಗ ಸದ್ಯಕ್ಕೆ ಈ ಎಲೆಕ್ಷನ್ ಮುಗಿಯೋ ತನಕ ಸಾತ್ವಿಕ ಆಹಾರ ಇದ್ದರೆ ಒಳ್ಳೆಯದು ಅಂತ ಹೇಳಿ ನಾವು ವೆಜಿಟೇರಿಯನ್ ಊಟನೇ ಮಾಡಿ ಸರ್ ಅಂತ ಹೇಳಿ ಸಜೆಸ್ಟ್ ಮಾಡಿದ್ದೀವಿ.
ಹಾಗಾಗಿ ಈಗ ಕಳೆದ 3-4 ದಿವಸದಿಂದ ಅವರು ವೆಜಿಟೇರಿಯನ್ ಊಟನ ಮಾಡ್ತಾ ಇದ್ದಾರೆ. ಸರ್ ಯಾಕಂದ್ರೆ ತುಂಬಾ ಹತ್ತಿರದಿಂದ ನೋಡಿರುವಂಥದ್ದು ನೀವು ಸುಮಾರು 3 ದಶಕಗಳಿಂದಲೂ ಕೂಡ ಹೆಂಗೆ ಸರ್ ಅವ್ರ ಜೊತೆ ಅವ್ರನ್ನ ನೋಡಿದಾಗ ನಿಮಗೆ ಸೊ ಅವರಲ್ಲಿ ವಿಶೇಷವಾಗಿ ನಿಮ್ಗೆ ಅನಿಸ್ತಾ ಇರೋದು? ಹೃದಯವಂತಿಕೆ, ಇದ್ದದ್ದನ್ನು ಇದ್ದಾಗಿ ಹೇಳುವಂಥ ಒಂದು ಗುಣ, ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಅವ್ರಿಗೆ ಇರ್ತಕ್ಕಂಥ ಹೃದಯವಂತಿಕೆ. ಅವರು ಗ್ರಾಮೀಣ ಭಾಗದಿಂದ ಬಂದಿರೋದ್ರಿಂದ, ನಾನು ಕೂಡ ಗ್ರಾಮೀಣ ಭಾಗದಿಂದ ಬಂದಿರೋನು, ಮತ್ತು ಒಂದು ಕೆಳ ಸಮುದಾಯದಿಂದ ಬಂದಿರತಕ್ಕಂಥ ಕಷ್ಟಪಟ್ಟು ಬಂದಿದ್ದು ವೈದ್ಯ ಅಂಥೇಳಿ ಅವರು ನನ್ನನ್ನು ಗುರುತಿಸಿದ್ದಾರೆ. ಹಾಗಾಗಿ ನನಗೂ ಅವ್ರಿಗೂ ಹೆಚ್ಚು ಕಡಿಮೆ ಸಾಮ್ಯತೆ ಚೆನ್ನಾಗಿದೆ. ಜೊತೆಗೆ ತುಂಬ ಒಳ್ಳೆ ಪೇಷಂಟ್ ಕೂಡ ಅವರು. ಯಾವುದನ್ನೇ ಹೇಳಿದ್ರು, ಯಾವುದೇ ವಿಚಾರವಾಗಿ ನೀವು ಆ ಕಾಯಿಲೆ ಬಗ್ಗೆ ಹೇಳಿದ್ರೆ ಅವರಿಗೆ ಮನದಟ್ಟಾದರೆ, ನಾವು ಹೇಳೋದು ಮತ್ತು ಅವ್ರಿಗೆ ಇರ್ತಕ್ಕಂಥ ಸಿಮ್ಟಮ್ಸು ಸೈನ್ಸು ಅವರಿಗೆ ಕೋರಲೇಟ್ ಆಗಿ ಅವ್ರಿಗೆ ಮನದಟ್ಟಾಯಿತು ಅಂತಂದರೆ ಅದನ್ನು ಚಾಚೂ ತಪ್ಪದೆ, ವೈದ್ಯರು ಏನು ಹೇಳ್ತಾರೆ ಅದನ್ನು ಚಾಚೂ ತಪ್ಪದೆ ಪಾಲಿಸೋವಂಥದ್ದು ಒಂದು ದೊಡ್ಡ ಗುಣ ಅವ್ರದ್ದು. ಅವ್ರ ಸುತ್ತ 100 ಜನ ಇದ್ದರೂ ಕೂಡ ಯಾರು ಏನು ಹೇಳಿದ್ರು ಕೊನೆಗೆ ತೀರ್ಮಾನ ಅವರು ಕನ್ವಿನ್ಸ್ ಆದಾಗ ಅವ್ರು ಏನು ಅರ್ಥ ಮಾಡ್ಕೊತಾರೆ ಅದ್ರ ಮೇಲೆ ಅವ್ರು ತೀರ್ಮಾನ ಮಾಡ್ತಾರೆ. ಸರ್ ನೀವು ಬೆಳಗ್ಗೆಯಿಂದಲೂ ನೋಡಿದ್ರಿ, ಅವರು ಏನು ಚೇಂಜಸ್ ಏನಾದರೂ ಅನಿಸ್ತಾ ಅಥವಾ ಹೆಂಗೆ ಸರ್? ಏನಿಲ್ಲ, ಈಗ ಮಧ್ಯಾಹ್ನ ಸ್ವಲ್ಪ ಆ ಬಿಸಿಲಿನ ಝಳ ಜೊತೆಗೆ ಅಲ್ಲಿ ಪಟಾಕಿಗಳನ್ನು ಬೇರೆ ಹೊಡಿತಾ ಇದ್ರು, ಮತ್ತು ಆ ವೆಹಿಕಲಲ್ಲಿ ನಿಂತಿದ್ರಲ್ಲಿ ತುಂಬ ಜನ ಹತ್ರ ಸೇರ್ಕೊಂಡ್ಬಿಟ್ಟಿದ್ದಾರೆ, ಎಲ್ಲ ನೂಗಲು. ಸೊ ಆವಾಗ ಒಂದು ರೀತಿ ಸಫೋಕೇಶನ್ ಆಯಿತು ಅವ್ರದ್ದು. ಅದು ಬಿಟ್ಟರೆ ಹೀ ಈಸ್ ಕ್ವೈಟ್ ನಾರ್ಮಲ್ ನಾವು. ಸರ್ ನಿರಂತರವಾಗಿ ಈಗ ಪ್ರಚಾರ ಸಂದರ್ಭದಲ್ಲಿ ನೀವು ಎಲ್ಲ ಕಡೆಗೂ ಹೋಗ್ತಿರ್ತೀರ? ಎಲ್ಲ ಕಡೆ ನಾನು ಇಷ್ಟು ದಿವಸ ಏನು ಹೋಗ್ತಿರ್ಲಿಲ್ಲ. ಈಗ ಸ್ವಲ್ಪ ಆರೋಗ್ಯದ್ದು ಒಂದು ಸ್ವಲ್ಪ ಯೂರಿನ್ ಇನ್ಫೆಕ್ಷನ್ ಇತ್ತಲ್ಲ, ಅದಕ್ಕೋಸ್ಕರ ಸ್ವಲ್ಪ ಹೈಡ್ರೇಷನ್ ನೋಡ್ಕೊಳ್ಳಿಕ್ಕೆ ಮತ್ತು ಈ ರೀತಿ ಹೆಚ್ಚು ಸ್ಟ್ರೈನ್ ಮಾಡ್ಕೊಳ್ತಾನೆ. ಆವಾಗ 7-8 ಗಂಟೆ ಕಂಟಿನ್ಯೂಸ್ ಆಗಿ ನಿಂತು ಆ ಡಿಹೈಡ್ರೇಷನು ಮತ್ತು ಮಸಲ್ ಕ್ರ್ಯಾಂಪ್ಸ್ ಎಲ್ಲ ಬಂತಲ್ಲ, ಅದಕ್ಕೋಸ್ಕರ ಈಗ ಜೊತೆಯಲ್ಲಿ ಇನ್ನು ಸ್ವಲ್ಪ ದಿನ ಅವರು ಚೆನ್ನಾಗಿ ರಿಕವರ್ ಆಗೋ ತನಕ ಜೊತೆಗೆ ಇರ್ತಾರೆ. ಅಂದರೆ ಚುನಾವಣೆ ಮುಗಿಯುವವರೆಗೂ ಕೂಡ ನೀವು ಇರ್ತೀರ? ಅವರು ಸಾಹೇಬರು ಹೇಗೆ ಬಯಸ್ತಾರೆ ಅವ್ರು ಹೇಳೋದ್ರ ರೀತಿನಲ್ಲಿ ನಾನು ಫಾಲೋ ಮಾಡ್ತೀನಿ. ಸರ್ ಕೊನೆಯದಾಗಿ ಹೇಗೆ ನಿಮಗೆ ಮತ್ತು CM ಅವ್ರಿಗೆ ಅಂದರೆ ಹತ್ತಿರವಾಗಿ ನೀವು ಹೋಗಿ ನಿಮ್ಮ ಪೇಷಂಟ್ ಆಗೋದಕ್ಕೆ ಹೇಗೆ ಸಾಧ್ಯ? ಇಲ್ಲ, ಅದು 30 ವರ್ಷದ ಹಿಂದೆ ಸಾಹೇಬರು ಪ್ರೈವೇಟ್ ಸೆಕ್ರೆಟರಿ ಒಬ್ಬರು ಪ್ರಭಾಕರ್ ಅಂತ ಇದ್ದರು. ಅವರು ಈಗ ಇಲ್ಲ, ಅವರು ನಿಧನವಾಗಿದ್ದಾರೆ. ಅವರು ಸಾಹೇಬರು ಭಾಮೈದನಿಗೆ ಹುಷಾರಿಲ್ಲದೆ ಇದ್ದಾಗ ನನಗೆ ಅವರು ಸ್ನೇಹಿತರು. ಆವಾಗ ನನ್ನನ್ನು ಸರ್ ಹೀಗೆ ನಮಗೆ ಗೊತ್ತಿರೋ ಡಾಕ್ಟ್ರ್ ಇದ್ದಾರೆ, ಅವ್ರಿಗೊಂದು ಸರಿ ತೋರ್ಸೋಣ ಅಂತ ಹೇಳಿದ್ದಕ್ಕೆ ಆಯಿತು ಕರೀರಿ ಅಂತ ಹೇಳಿದ್ರು. ಅವರು ಭಾಮೈದ ಜಗದೀಶ್ಗೆ ಹುಷಾರಿಲ್ಲದೆ ಇದ್ದಾಗ ನಾನು ಬಂದು ನೋಡಿದ ಮೇಲೆ ಆವತ್ತಿಂದ ಕಂಟಿನ್ಯೂಸ್ ಆಗಿ ನಾನು ಅವ್ರನ್ನ ನೋಡ್ಕೊತಾ ಇದ್ದೆ. ಸೊ CM ಸಿದ್ದರಾಮಯ್ಯವರ ಸಂಪೂರ್ಣ ಆರೋಗ್ಯದ ಸಂಪೂರ್ಣ ಜವಾಬ್ದಾರಿಯನ್ನು, ಅಂದರೆ ಅವ್ರಿಗೆ ಯಾವುದೇ ರೀತಿಯಲ್ಲೂ ಸಮಸ್ಯೆ ಆದಂಥ ಸಂದರ್ಭದಲ್ಲಿ ತಕ್ಷಣವೇ ಹಾಜರಾಗುವಂಥದ್ದು ಬೇರೆ ಯಾರೂ ಅಲ್ಲ, ಡಾಕ್ಟರ್ H. ರವಿಕುಮಾರ್ ಅವರು. ಸೊ ಇವತ್ತು ಕೂಡ ಚುನಾವಣಾ ಪ್ರಚಾರ ಹಿನ್ನೆಲೆಯಲ್ಲಿ ಇಡೀ ದಿನ ಅವರು ಕೂಡ CM ಸಿದ್ದರಾಮಯ್ಯವರ ಪಕ್ಕದಲ್ಲೇ ಕುಳಿತು ಅವರ ಆರೋಗ್ಯದ ಮೇಲೆ ಹೆಚ್ಚು ಗಮನವನ್ನು ಹರಿಸ್ತಾ ಇದ್ರು. ಸೊ ಮುಂದಿನ ದಿನಗಳಲ್ಲೂ ಕೂಡ, ಅಂದರೆ ಚುನಾವಣೆ ಮುಗಿಯೋವರೆಗೂ ಕೂಡ ಬಹುಶಃ ಅವ್ರ ಜೊತೆಲೇ ಇರ್ತೀವಿ, ಓಡಾಡ್ತೀವಿ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.